ಸಿಬ್ಬಂದಿಗಳು ಕೂಡ ಆಟಗಾರರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಿಂದ ಸಜ್ಜಾಗಿದ್ದಾರೆ. ಹೋಟೆಲ್ನ ಒಳಗಡೆ ಆಟಗಾರರು ಪ್ರವೇಶ ಮಾಡಿದ್ರೆ ಹೊರಗಡೆ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ದಾರೆ. ಈ ಅಭಿಮಾನಿಗಳು ಮತ್ತೆ ಆಟಗಾರರು ಇಲ್ಲಿಂದ ವಾಪಸ್ಸಾಗುವ ತನಕ ಕೂಡ ಇರ್ತಾರೆ. ವಿಧಾನಸೌಧದ ದೃಶ್ಯ ನೋಡ್ತಾ ಇದ್ದೀವಿ. ಕಪ್ ಜೊತೆನೆ ವಿರಾಟ್ ಕೊಹ್ಲಿ ಕುಳಿತಿದ್ದಾರೆ ಬಸ್ನಲ್ಲಿ. HAL ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನವರೆಗೂ ಕೂಡ ವಿರಾಟ್ ಕೊಹ್ಲಿ ಮುಂದೆನೇ ಕುಳಿತು ಬಂದರು. ಅಭಿಮಾನಿಗಳಿಗೆ ಕಪ್ ತೋರಿಸಿದ್ರು, ಕೈ ಬೀಸಿದ್ರು ಅಭಿಮಾನಿಗಳತ್ತ. ಆಟಗಾರರು ಕೂಡ ಒಳಗಡೆಯಿಂದ ಅಭಿಮಾನಿಗಳನ್ನ ಸೆರೆ ಹಿಡಿದ್ರು, ಅವರ ಅಭಿಮಾನವನ್ನ ಕಣ್ತುಂಬಿಸ್ಕೊಂಡ್ರು. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆಟಗಾರರಿಗೋಸ್ಕರ. ತಾಜ್ ವೆಸ್ಟ್ ಎಂಡ್ಗೆ ತೆರಳಿದಂತಹ ಆಟಗಾರರು ಕೆಲ ಹೊತ್ತು ವಿಶ್ರಾಂತಿಯನ್ನ ಪಡಿತಾರೆ. ಅದಾದ ನಂತರ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಸರ್ಕಾರದ ಪರವಾಗಿ ಆಟಗಾರರನ್ನ ಅಭಿನಂದಿಸಲಾಗತ್ತೆ, ಗೌರವಿಸಲಾಗತ್ತೆ. ಅಲ್ಲಿಂದ ಆಟಗಾರರು ನೇರವಾಗಿ ತೆರಳೋದು ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಜನ ಕಿಕ್ಕಿರಿದು ಸೇರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಅಲ್ಲಿ ಸಂಭ್ರಮವನ್ನ ಆಚರಿಸಲಾಗತ್ತೆ. ಎಸ್, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹೈಕೋರ್ಟ್ನ ಮೇಲೆ ಕೂಡ ಜನ ನಿಂತು, ಅಭಿಮಾನಿಗಳು ನಿಂತು ಫೋಟೋ ವಿಡಿಯೋಸ್ ಮಾಡ್ಕೋತಾ ಇದ್ದಾರೆ. ಇದು ಕ್ರೇಜ್ ಅಂದ್ರೆ, ಇದು ಕ್ರೇಜ್ ಎಂತಹ ಅಭಿಮಾನ. ವಿಧಾನಸೌಧದ ಮುಂಭಾಗ ಕಾಲಿಡೋದಿಕ್ಕೆ ಜಾಗನೇ ಇಲ್ಲ. ಟ್ರಕ್ನ ಮೇಲೆ ಹತ್ತಿದ್ದಾರೆ ಅಭಿಮಾನಿಗಳು. ಬೆಂಗಳೂರಿನಲ್ಲಿ ಎಲ್ಲಿ ಹೋದ್ರೂ ಕೂಡ RCB ಅಭಿಮಾನಿಗಳನ್ನೇ ಕಾಣಬಹುದು. ರಸ್ತೆ ಉದ್ದಕ್ಕೂ ಕೂಡ ಅಭಿಮಾನಿ ಸಾಗರವೇ ಇದೆ. ಕೈಯಲ್ಲಿ RCB ಫ್ಲಾಗ್ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರ ಫೋಟೋ ಹಿಡ್ಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಕೂಡ ಈಗ ವಿಧಾನಸೌಧದಲ್ಲಿ ಬಂದು ಎಲ್ಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದು HALಗೆ ಬಂದ ಸಂದರ್ಭದ ದೃಶ್ಯ. 2 ಗಂಟೆಗೆ RCB ಆಟಗಾರರು ವಿಶೇಷ ವಿಮಾನದಲ್ಲಿ HAL ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ DCM DK ಶಿವಕುಮಾರ್ ಆಟಗಾರರನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಂಡಂತಹ ಸಂದರ್ಭದ ದೃಶ್ಯ. ರಜತ್ ಪಾಟಿದಾರ್ಗೆ ಹೂಗುಚ್ಛವನ್ನ ಕೊಟ್ಟು ವೆಲ್ಕಮ್ ಮಾಡಿಕೊಂಡಂತಹ ಸಂದರ್ಭ. ವಿರಾಟ್ ಕೊಹ್ಲಿ ಬರ್ತಾ ಇರುವಂತಹ ದೃಶ್ಯ. ಮೊದಲಿಗೆ ರಜತ್ ಪಾಟಿದಾರ್ ಅವರಿಗೆ ಹೂಗುಚ್ಛ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಅದಾದ ಬಳಿಕ ಹಿಂದೆನೆ ವಿರಾಟ್ ಕೊಹ್ಲಿ ಬರ್ತಾರೆ. ವಿರಾಟ್ ಕೊಹ್ಲಿ ಕೈಗೆ ಕನ್ನಡದ ಧ್ವಜ ಕೊಡ್ತಾರೆ DCM DK ಶಿವಕುಮಾರ್. ಕನ್ನಡಿಗರ ಅಭಿಮಾನ ಇದು. RCB ಫ್ಲಾಗ್ ಜೊತೆಗೆ ಕನ್ನಡದ ಫ್ಲಾಗ್ ಎರಡನ್ನೂ ಕೂಡ ವಿರಾಟ್ ಕೊಹ್ಲಿಗೆ ಕೊಟ್ಟು ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು, ಅದ್ದೂರಿ ಸ್ವಾಗತ ಕೋರಿದ್ರು DK ಶಿವಕುಮಾರ್. ಅದಾದ ನಂತರ ವಿಶೇಷ ಬಸ್ನಲ್ಲಿ 2 ಬಸ್ನಲ್ಲಿ RCB ಆಟಗಾರರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದರು. HAL ಏರ್ಪೋರ್ಟ್ನಲ್ಲಿ ಆಟಗಾರರಿಗಾಗಿ ಕಾದಂತಹ DK ಶಿವಕುಮಾರ್ ಅದ್ದೂರಿಯಾಗಿ ಆಟಗಾರರನ್ನ ವೆಲ್ಕಮ್ ಮಾಡಿಕೊಂಡ್ರು. ರಜತ್ ಪಾಟಿದಾರ್ ಸೈನ್ಯವನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಂಡ್ರು. ವಿರಾಟ್ ಕೊಹ್ಲಿ ಕೈಗೆ ಕನ್ನಡದ ಧ್ವಜ RCB ಧ್ವಜವನ್ನ ಕೊಟ್ಟು ಅಭಿನಂದಿಸಿದ್ರು. ಪ್ರತಿಯೊಬ್ಬರು ಈ ಕಪ್ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದು
ವಿರಾಟ್ ಕೊಹ್ಲಿಗಾಗಿ, ಏಕೈಕ ವ್ಯಕ್ತಿ, ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿಗಾಗಿ 18 ವರ್ಷದಿಂದ ಒಂದೇ ತಂಡಕ್ಕೆ ಆಡದಂತಹ ವ್ಯಕ್ತಿ ವಿರಾಟ್ ಕೊಹ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.